ಒಂಚೂರು ಮುಂದೆ ಕೊಡಿ. ಹಾಯ್, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ತಮ್ಮ ಹೆಸರು? ದೀಪು ಅಂತ. ಅಣ್ಣ ಎಜುಕೇಷನು? ಬಿ ಕಾಮು. ಅಣ್ಣ ಬಿ ಕಾಮ್ ಆದ್ರೂ ಇವಾಗ ನಾಟಿ ಊರಿಗೆ ಕಟ್ತಿದ್ದಾರೆ, ಏನು ಸಮಸ್ಯೆ? ಅವಾಗಿಂದ ನಮ್ಮ ತಾತನ ಕಾಲದಿಂದನೇ ಕಟ್ಕೊಂಡ್ಬರ್ತಾ ಇದ್ದಾರೆ. ಅಪ್ಪನ ಕಟ್ತಾ ಇದ್ದಾರೆ, ಹಾಗಾಗಿ ನಮಗೂ ಹಂಗೆ ಕಟ್ಕೊಂಡ್ಬರ್ತೀವಿ. ಅಣ್ಣ ನಿಮ್ಮದು ಎಜುಕೇಷನ್ ಏನು ಕಂಟಿನ್ಯೂ ಮಾಡಿಲ್ಲ? ಇಲ್ಲ ಅಣ್ಣ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನು ಕೆಲಸ ಅಣ್ಣ? ಟಾಟಾ ಕಂಪ್ನಿ. ಟಾಟಾ ಕಂಪ್ನಿಗೆ ಹೋಗ್ರೂ ಆದರೂ ನಮ್ಮ ದನ ನುಚ್ಚಿಬಿಟ್ಟಿಲ್ಲ, ನಾಟಿ ಊರಿಗೆ ಹುಚ್ಚು. ಅಣ್ಣ ಏನು ರೇಟ್ ಆಗಿದೆ? ನಮ್ಗೆ 1.55 ಆಗಿದೆ. 1.55. ಯಾಕಡೆಯಿಂದ ಕೊಂಡ್ಕೊಂಬಂದ್ರಿ ಮಾಗಡಿ ಸೈಡ್. ಅಣ್ಣ ಮಾಗಡಿ. ಹಾಂ. ಏನು ಕೂಟ ಮಾಡಿರೋ ಹಿಡ್ಕೊಂಬಂದ್ರಾ ಅಥವಾ 120? ಊಟ ಮಾಡಿದ್ರು, ನಾವು ಇಟ್ಕೊಂಡ್ಬಂದು. ನೀವು ಎಷ್ಟು ದಿನ ಆಯ್ತು ಅಣ್ಣ ತಂದೆ? 2 ತಿಂಗಳಾಯ್ತು. 2 ತಿಂಗಳಾಯಿತು. ಅಣ್ಣ ನೀವು ಏನೇನು ಫುಡ್ ಕೊಡ್ತೀರಾ? ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು ಮತ್ತು ಹಾಲು ಅಷ್ಟೇ. ಅಣ್ಣ ಹಾಲು ಏನು 2 ಟೈಮ್ ಕೊಡ್ತೀರಾ? ಒನ್ ಟೈಮು? ಒನ್ ಟೈಮು. ಅಣ್ಣ ಇವಾಗ ಏನು ರೇಟ್ ಹೇಳ್ತಿದ್ದೀರಾ? ಏನು ಹೇಳ್ತಾ ಇಲ್ಲ, ಯಾರನ್ನ ಬಂದು ಕೇಳಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಣ್ಣ? 90 366 71 611. ಅಣ್ಣ ಇವು ನತ್ತಿ ಗಿತ್ತಿ ಯಾರ ಕೈಯಲ್ಲಿ ಮಾಡಿಸೋದು? ಇವಾಗ ರಕ್ಷಿತ್ ಅಂತ ಹೇಳಿ ಇಲ್ಲ ಆರವಳ್ಳಿ ಹತ್ರ ಇರೋದು. ಆರಬಳ್ಳಿ. ಅಣ್ಣ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ? ನಾವು ಜಾತ್ರೆ ಅಂದರೆ ಬೇರೆ ಹೋಗೋದು, ಕೋತಿ ಆಂಜನೇಯ ಹಿಂದಕ್ಕೆ ಹೋಗ್ತಾ ಇದ್ದೋ, ನೀವು ನಿಲ್ಸ್ಬಿಟ್ಟಿದ್ರೆ ಮನೆ ಹತ್ರ ಅಂದರೆ ಮಾಡ್ತೀವಿ ಅಷ್ಟೇ. ಬೇರೆ ಎಲ್ಲ ಜಾತ್ರೆ ಹೋಗೋಣ, ನೋಡೋಕೆ ಹೋಗೋಣ. ನೋಡೋಕೆ ಹೋಗ್ತೀರಾ? ಅಣ್ಣ ಈಗಿನ ಯೂತಿಗೆ ಏನು ಹೇಳ್ತೀರಾ ನೀವು? ಹಳ್ಳಿ ಕಾರು ಉಳಿಸಿದ್ರೆ ಮುಂದೆ ಪೀಳಿಗೆಗೂ ಚೆನ್ನಾಗಿರುತ್ತೆ. ಇವಾಗ ಮಕ್ಳುಗಳಿಗೆ ಹಾಲು ಏನಾಗಬೇಕಂದ್ರೆ ಹಳ್ಳಿ ಕಾಲ ಹಾಲು ಕುಡಿಸೋದ್ರಿಂದ ಯಾವುದೇ ಕೆಮಿಕಲ್ ಇರೋದಿಲ್ಲ, ಏನಿಲ್ಲ, ಒರಿಜಿನಲ್ ಹಾಲು ಥರ ಹಾಲು ಬರುತ್ತದೆ. ಈಗ ಮಾಮೂಲಿ ಪ್ಯಾಕೆಟ್ ಹಾಲುಗಳಾದರೆ ಮಕ್ಳುಗಳಿಗೆ ಇನ್ಫೆಕ್ಷನ್ ಆಗುತ್ತೆ ಆಲ್ಮೋಸ್ಟು. ಅದಕ್ಕೋಸ್ಕರ ಹಳ್ಳಿ ಕಾರನ್ನ ಜಾಸ್ತಿ ಕಟ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬ ಯೂತ್ ಆಗಿ ಅಣ್ಣ ಈ ಥರ ಹೇಳೋಕ್ಕೆ ತುಂಬ ಅದ್ಭುತವಾದ ವಿಷಯ. ಯಾಕಂದರೆ ಯಾರು ಹಿಂಗೆ ಹೇಳೋಲ್ಲ. ಯಾಕಂದರೆ ಕಾಲೇಜ್ ಆಯಿತು, ಮನೆ ಆಯಿತು, ಆದರೂ ನೀವು ಬಿ ಕಾಮ್ ಮಾಡಿ ಸೇಲ್ಸು ಡೈರೆಕ್ಟಾಗಿ ಹೋಗ್ತಿದ್ದೀರಾ. ಕೀಪ್ ಇಟ್ ಅಪ್ ಅಣ್ಣ. ಅಣ್ಣ ಇಷ್ಟು ಅಣ್ಣ ಹೌದು ಅಣ್ಣ. ಮನೆಯಲ್ಲಿ ಕರೆಕ್ಟಾಗಿ ಕೆಲಸ ಕೊಟ್ಟರೆ ಅವರು ಮಕ್ಕಳು ಡೈವರ್ಟ್ ಆಯ್ತಾರೆ. ಸುಮ್ಮನೆ ಮನೆ ಕಾಲೇಜು ಹೊರಗಡೆ ಒಬ್ಬೊಬ್ಬರಿಗೆ ದನ ಕಟ್ಟೋದು ಅಷ್ಟೇ ಗೊತ್ತು, ಅದು ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ. ಹೌದು ಅಣ್ಣ, ನಾನು ನೋಡ್ತಾ ಇರ್ತೀನಲ್ಲ, ಸುಮಾರು ಕಡೆ ಹೋಗ್ತೀನಲ್ಲ, ಒಬ್ಬೊಬ್ರಿಗೆ ದನನೇ ಹಿಡ್ಕೊಬರಲ್ಲ, ಸಾಕ್ತಾರೆ. ಆಮೇಲೆ ತಿರ್ಗಾ ಮತ್ತೆ ಇನ್ನು ಕೆಲವರು ತಿಪ್ಪೆ ಮುಂದೆ ದನ ಕಟ್ತಾರೆ. ನಮ್ಮ ಚಾನಲ್ ಡೈಲಿ ಅವರು ವಾಚ್ ಮಾಡ್ತಾರೆ. ಅವ್ರು ನೋಡಿದ ತಕ್ಷಣ ಶರತ್ ಯಾಕೆ ಹಿಂಗೆ ಅಂದ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾವತ್ತೂ ಆಗಲಿ ಅಣ್ಣ, ಟ್ರಾನ್ಸ್ಫಾರಮ್ ಪಕ್ಕ ತಿಪ್ಪೆ ಮುಂದೆ ಯಾವತ್ತೂ ದನ ಕಟ್ಬಾರ್ದು. 1 2. ಆಮೇಲೆ 3ನೇದು ಅಣ್ಣ, ದನಿನ ಕಾಜಸಿಗೆ ಹಗ್ಗ ಹಾಕ್ಬಾರ್ದು. ಯಾಕೆ ಅಂದರೆ ಒಂದು ಸತಿ ಗೊರ್ಸಿಗೆ ಏನಾದ್ರು ತೆಗೆದಾಕತ್ತು ಅಂದರೆ ಕಾಲಿಗೂ ಏಟಾಗುತ್ತೆ. ತಿರ್ಗಾ ಮತ್ತೆ ನೀವು ಹಾಕಿದ ಬಂಡವಾಳ ನಿಮಗೆ ಸಿಗೋಣ ಅಣ್ಣ. ಅದಕ್ಕೆ ನನ್ನ ಕಡೆಯಿಂದ 3 ರಿಕ್ವೆಸ್ಟ್ ಅಣ್ಣ. ಈಗ ಏನಾರು ನಾನೇನಾರು ತಪ್ಪಾಗಿ ವಿರುದ್ಧವಾಗಿ ಏನಾರು ಮಾತಾಡಿರೋಣ, ಇವಾಗ ಡೈರೆಕ್ಟಾಗಿ ಹೋಗಿ. ಹ್ಞೂ ಅಣ್ಣ, ಇವಾಗ ನಾನು ಹೊರಿ ಕಟ್ತೇ ಇರ್ಬೋದು, ಕಟ್ಟಿರೇ ಇರ್ಬೋದು. ನನ್ನ ಕಡೆಯಿಂದ ಇದೊಂದು ಸಣ್ಣ ರಿಕ್ವೆಸ್ಟ್ ಅಣ್ಣ. ಹೌದು, ಅವರು ಸುಮಾರು ಜನ ಹೇಳ್ತಾರಣ್ಣ, ಶರತ್ತಂಗೆ ಇವೆಲ್ಲ ಯಾಕೆ ಬೇಕೋ, ಒಂದೇನೈತೆ ಅದನ್ನು ಮಾಡ್ಕೊಂಡು ಹೋಗು ಅಂತ. ಅರೆ ನಮಗೇನಪ್ಪ ಅಂದರೆ ಮನಸ್ಸು ತಡೆಯೋಲ್ಲ. ಇವಾಗ ಬಸವಣ್ಣ ನಿಮ್ಮ ಮನೆಗಿದ್ರೆ ನಮ್ಮ ಮನೆಗೆಲ್ಲ ಒಂದೇ ಅಲ್ವಣ್ಣ. ಅದು ಕಾಲದಿಂದ ಹಳ್ಳಿ ಕಾಲದಿಂದ 15 ಸಾವಿರ ನಾವು ಅಪ್ಪ ಕಟ್ಟಿದ್ರು, ಇವಾಗ ನಾವು ಕಟ್ಕೊಂತ ಇದ್ದೀವಿ. ನಮ್ಮ ಮಗಾರು ಕಟ್ಕೊಂತವ್ರೆ. ನಿಮ್ಮ ಮಗಾರು? ಹೌದು. ಅವರು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದಾಯ್ತಲ್ಲ? ಮಾಡ್ಬೋದಾಗಿತ್ತು, ಏನೋ ಯಾಕೆ ಮನ್ಸು ಬರಲಿಲ್ಲ. ಹಾಂ ಓರಿ ಮಾಡ್ಕೊಂಡು ಕೆಲಸ ಕಡೆ ಹೋಗ್ತಾರೆ. ಕೆಲಸ ಹೋಗ್ತಾರೆ ಸಿಟಿಗೆ. ಹಾಗಾಗಿ ಹಳ್ಳಿ ಕಾರ್ ಉಳಿಸೋಣ ಅಂತ ನಾವು ಹಳ್ಳಿ ಕಾರ್ ಕಟ್ಕೊಂತ ಇದ್ದೀವಿ. ಅಣ್ಣ ನೀವು ಇವಾಗ ಹಳ್ಳಿ ಕಾರ್ ಅಂದರೆ ಇವಾಗ ಒಂದು 2-3 ವರ್ಷದಿಂದ ಬಂದಿರೋದು ಕರೆಕ್ಟ್ ತಾನೆ? ಮುಂಚಿಂದ ನಾವು ಇದೇ ಕಾಲದಿಂದನೂ ಕಟ್ಕೊಂತ ಇದ್ದೀವಿ. ಕಾಲಿನ ಕಟ್ತಾ ಇದ್ದೀರಾ? ಅವಾಗೆಲ್ಲ ನಿಮ್ಮ ಇವಾಗ ಹಳ್ಳಿ ಕಾರು ಅಂತ ಇರಲಿಲ್ಲ. ಇವಾಗ ಇವ್ರ ತಂದೆಯರೇ ಕೇಳ್ಬೋದು, ನಿಮ್ಮ ತಂದೆಯರನ್ನ. ಅವಾಗೆಲ್ಲ ದೊಡ್ಡೆತ್ತಿಗೆ, ಮುದಿಯೆತ್ತು, ದಯ್ಯೆತ್ತು, ದಪ್ಪೆತ್ತು, ನಾಟಿ ಓರಿ ಮತ್ತು ನಾಟಿ ಎಸ, ಕರ ಚೆನ್ನಾಗಿ ಬರ್ತದೆ, ಬೆಳವಣಿಗೆ ಚೆನ್ನಾಗೈತದೆ ಅನ್ನೋರು. ಇವಾಗ ಒಂದು 2 ವರ್ಷದಿಂದ ಹಳ್ಳಿ ಕಾರ್ ಅಂತ ಕರಿತವ್ರೆ. ಇನ್ನೂ ಸುಮಾರು ಜನಕ್ಕೆ ಹಳ್ಳಿ ಕಾರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಹಂಗಾಗಿ ನಿಮಗೆ ಏನಾದ್ರು ಹಳ್ಳಿ ಕಾರ್ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಕೊಡ್ತೀರಣ್ಣ? ಹಳ್ಳಿ ಕಾರ್ ಅಂತ ಮಾಹಿತಿ ನಮಗೇನು ಅಷ್ಟು ಗೊತ್ತಿಲ್ಲ. ಎಲ್ಲ ಕರಿತವ್ರೆ, ನೀವು ಅದಕ್ಕೆ ಹಂಗೆ ಕರಿತೀರಿ. ಅಣ್ಣ ನೀವು ಎಷ್ಟು ಲಕ್ಷದಿಂದ ಓರಿ ಕಟ್ತಿದ್ದೀರಾ? 2.5 ಲಕ್ಷದಿಂದ 3 ಲಕ್ಷ ಗಂಟೆ ಕಟ್ತಾ ಇದ್ದೀರಾ? ಅಣ್ಣ ನೀವು ಅಣ್ಣ? ನಾವಿಲ್ಲ.
ಪಕ್ತೂರಲ್ಲಿ ಹಾಂ. ಅಣ್ಣ ನಿಮ್ಮ ಕಾಲದಲ್ಲಿ ಎಷ್ಟೆಷ್ಟಕ್ಕೆ ನೀವು ಓರಿ ತಂದಿರಾ? ನಾವು 300 ರೂಪಾಯಿಂದ ನಮ್ಮ ತಾತನ ಕಾಲದಲ್ಲಿ 300 ರೂಪಾಯಿ ಒಂದು ಜೊತೆ ಹೊಡಿತಾವೆ ಎತ್ತಿದ್ದಾವೆ ಹಾಂ ಗಾಡಿ ದಪ್ಪೆತ್ತು ಅಲ್ಲಿಂದನೂ ಕಟ್ಟಿದ್ದೀವಿ ನಾವು ಸುಮಾರು 30 ವರ್ಷ ಆಯಿತು ಬಿಟ್ಬಿಟ್ಟು ಇವಾಗ ನಮ್ಮ ಮನೆಗೆ ಹೊಸ ಕಟ್ಕೊಂಡು ನಾವು ಕೆಲಸಕ್ಕೆ ಹೋಗ್ತೀವಿ. ನಾಟಿ ಸಗಟನಲ್ಲ ಚಿನ್ನ ಚಿನ್ನ ಸಗಟ ಕಟ್ಕೊಂಡು ಮಕ್ಕಳೆಲ್ಲ ಕಲ್ಸ್ಕೊಯ್ತಾರೆ. ಕೆಲಸಕ್ಕೆಲ್ಲ ಹೋಗ್ತೀವಿ. ಅಣ್ಣ ಇವಾಗ ನೀವು ಇವಾಗ ಎಲ್ಲೇ ನೋಡು ಈ ಯೂತಿಗೆ ನಾನು ಏನು ಬೈತಾ ಇಲ್ಲ ಅಣ್ಣ. ಇವಾಗ ಯಾರೇ ನೋಡಿ ಇವಾಗ ಸಣ್ಣ ಕರಿಗೂ 2 ಲಕ್ಷ 3 ಲಕ್ಷ ಅಂತ ಕೇಳ್ಬಿಟ್ಟು ದನ ಸುಮಾರು ಜನ ಕಟ್ಟೋರು ಕಟ್ಟೋರು ಬಿಟ್ಬಿಟ್ಟವ್ರೆ. ಅದಕ್ಕೆ ನೀವೇನು ಹೇಳ್ತೀರಾ? ಎಷ್ಟೋ ಜನ ಬಿಟ್ಬಿಟ್ಟವ್ರೆ. ಅದಕ್ಕೆ ನೀವೇನು ಹೇಳ್ತೀರಣ್ಣ? ಅದು ಅವ್ರವ್ರ ಶಕ್ತಿ ಅಣ್ಣ. ಅದು ಖುಷಿ ಕಟ್ಟೋದು ಕಟ್ಬೋದು, ಖುಷಿ ಕಟ್ಟದ ನಾವೇನು ಕಟ್ರಿ ಅಂತ ಹೇಳೋಕ್ಕಾಗಲ್ಲ, ಕೆಲಸ ಬಿಡು ಅಂತ ಹೇಳೋಕ್ಕಾಗಲ್ಲ. ಎಜುಕೇಶನ್ ಕಳ್ಕೊಂಡು ಓರಿ ಕಟ್ಕೊಂಡವ್ರೆ. ಹಾಂ ಹಾಂ ಹಂಗಾಗಿ ಏನೋ ನಮಗೂ ಆಸೆ ಸಾಕ್ಬೇಕು ಅಂತ ಬಸವಣ್ಣನ ಕಟ್ಟಬೇಕು ಅಂತ ಕಟ್ಟಿದ್ದೀವಿ ಅಷ್ಟೇ. ಅಣ್ಣ ಇಷ್ಟು ಮಾತ್ರ ಅವಕಾಶ ಮಾಡೋದು ಧನ್ಯವಾದಗಳು. ಧನ್ಯವಾದ.